ಎಮ್ ಕೆ ಕ್ರಿಯೇಷನ್ ಮಾಡುವ ನಮಸ್ಕಾರಗಳು ತಿಳಿಸುತ್ತಾ ಇವತ್ತಿಂದು ಗುಜರಾತ್ ವರ್ಸಸ್ ಪಂಜಾಬ್ ಮ್ಯಾಚ್. ಅದು ಗುಜರಾತ್ನವರ ಹೋಮ್ ಗ್ರೌಂಡ್ ನಡೆಯಕ್ಕೆ ಕುಂತೈತಿ ಇವತ್ತು ಮ್ಯಾಚ್. ಫಸ್ಟ್ ಮ್ಯಾಚ್ ಗುಜರಾತ್ನವ್ರದ್ದು ಪ್ಲೇಯಿಂಗ್ ಲೆವೆನ್ ನೋಡ್ಕೊಂಬಂದ್ಬಿಡೋಣ. ಮೊದಲು ಬಾಲರ್ಸ್ ಕಡೆ ಕಣ್ಣು ಆಡ್ಸೋಣ. ಓಕೆ, ಕಗೀಶ್ವರ್ ರಬಾಡ, ಓಕೆ, ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ ಕೃಷ್ಣ, ವಾಷಿಂಗ್ಟನ್ ಸುಂದರ್, ಓಕೆ, ಆಮೇಲೆ ಇಶಾಂತ್ ಶರ್ಮಾನ ಅಂತ ಅದಾರ, ಅವ್ರನ್ನಾದ್ರೂ ತಗೋಬೋದು ಇವರು. ಓಕೆ, ನೆಕ್ಸ್ಟ್ ಬ್ಯಾಟ್ಮ್ಯಾನ್ಸ್ ಕಡೆಗೆ ಓಪನಿಂಗ್ ಬ್ಯಾಟ್ಸ್ಮ್ಯಾನ್ಸ್ ಬಟ್ಲರ್ ಜೊತೆಗೆ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್, ಶಾರುಖ್ ಖಾನ್, ಆಮೇಲೆ ಗ್ಲೆನ್ ಫಿಲಿಪ್ಸ್, ತೆವಾತಿಯಾ, ರಶೀದ್ ಖಾನ್. ಇಲ್ಲಿಗೆ ಗುಜರಾತ್ನೇರದು ಮುಗೀತು. ಪಂಜಾಬ್ ಕಡೆಗೆ ಬಂದ್ಬಿಡೋಣ. ದಡ ಪಂಜಾಬ್ ಕಡೆಗೆ ಮಾರ್ಕೋ ಆ್ಯನ್ಸನ್ ಬೌಲರ್, ಹರ್ಪ್ರೀತ್ ಬ್ರಾ, ಹರ್ಷದೀಪ್ ಸಿಂಗ್, ಜುವೇಂದ್ರ ಚಹಲ್. ಹೌದಾ? ಇಲ್ಲಿ ಬ್ಯಾಟಿಂಗಿಗೆ ಬಂದರೆ ಜಾಶ್ ಇಂಗ್ಲಿಷ್, ಅವನ ಜೊತೆಗೆ ಪ್ರಭು ಸಿಮ್ರಾನ್ ಸಿಂಗ್, ಓಕೆ, ಆಮೇಲೆ ಶ್ರೇಯಸ್ ಅಯ್ಯರ್, ಮಾರ್ಕಸ್ ಸ್ಟೋಯ್ನಿಸ್, ಗ್ಲೆನ್ ಮ್ಯಾಕ್ಸ್ವೆಲ್, ಸ್ನೇಹಲ್ ವಾದೇರ, ಶಶಾಂಕ್ ಸಿಂಗ್. ಧೂಳಿಪಟ ಎಂಥ ಬ್ಯಾಟಿಂಗ್ ಲೈನಪ್, ಭಾರಿ ಚೆನ್ನಾಗಿ ಇಟ್ಕೊಂಡಾರಲ್ಲ ಬ್ಯಾಟಿಂಗ್ ಲೈನಪ್. ಹಾಗೇನೆ ಪಂಜಾಬು ಗುಜರಾತು ಮುಖಾಮುಖಿ 5 ಸಲ ಆಗ್ಯಾರ. 5 ಸಲದಾಗ ಗುಜರಾತ್ನವರು 3 ಬಾರಿ ಗೆದ್ದಿದ್ರೆ ಪಂಜಾಬ್ದವರು 2 ಬಾರಿ ಗೆದ್ದಾರ. ಓಕೆ, ಇದು ಪಂಜಾಬ್ದವರು ಗುಜರಾತ್ ಮೇಲಾರು ಹೊಡಿಬೋದು, ಇಲ್ಲಾಂದ್ರೆ ಗುಜರಾತ್ನವ್ರು ಪಂಜಾಬ್ದವ್ರಾದ್ರೂ ಹೊಡಿಬೋದು. ಯಾಕಂದ್ರೆ ಇಲ್ಲಿ ಯಾವ ಕಡೆಗೆ ಬಾಲಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರೆ ನನಗೆ ಅನ್ಸೋ ಪ್ರಕಾರ ಗುಜರಾತ್ನವ್ರ ಕಡೆಗೆ ಒಂದು ಸ್ವಲ್ಪ ಬಾಲಿಂಗ್ ಚೆನ್ನಾಗೈತಿ ಅಂತ ಅನ್ನಿಸ್ತೈತೆ ನನಗೆ. ಓಕೆ, ಯಾಕಪ್ಪ ಅಂದ್ರೆ ಅಲ್ಲಿ ಕಗೀಶ್ವರ್ ರಬಾಡ, ಮೊಹಮ್ಮದ್ ಸಿರಾಜ್ ಚೆನ್ನಾಗೈತಿ ಜೋಡಿ. ಆಮೇಲೆ ವಾಷಿಂಗ್ಟನ್ ಸುಂದರ್ ಚೆನ್ನಾಗಿ ಮಾಡ್ತಾನೆ, ಎಕಾನಮಿಕಲ್ ಚೆನ್ನಾಗದಾರ. ಈ ಕಡೆಗೆ ಏನು ಇದಿಲ್ಲ. ಮಾರ್ಕೋ ಆ್ಯನ್ಸನ್ ಕೂಡ ಚೆನ್ನಾಗದಾರ. ಹರ್ಷದೀಪ್ ಸಿಂಗ್, ಹರ್ಪ್ರೀತ್ ಬ್ರಾ, ಚಹಲ್, ಚೆನ್ನಾಗೈತೆ ಟೀಮು. ಇವತ್ತಿನ ನನ್ನ ಪ್ರೆಡಿಕ್ಷನ್ ಪಂಜಾಬ್ ಕಿಂಗ್ಸ್ ವಿನ್ ದ ಮ್ಯಾಚ್. ಓಕೆ, ಇವತ್ತಿನ ಪಂಜಾಬ್ ಗೆಲ್ತಾರ ಅಂತ ನನಗೆ ಅನಿಸ್ತತಿ. ಇವತ್ತು ಶ್ರೇಯಸ್ ಅಯ್ಯರ್ ವರ್ಸಸ್ ಯಾರು, ಶುಭ್ಮನ್ ಗಿಲ್. ನೋಡ್ಬೋದು ಬ್ಯಾಟಲ್ ಯಾವ ಥರ ಇರುತ್ತೆ ಅಂತ. ಎಲ್ಲರೂ ಕೂಡ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು ಕಾಮೆಂಟು ಶೇರ್ ಮಾಡಿರಿ. ಇಷ್ಟ ಆಗಿಲ್ಲ ಅಂದ್ರೆ ಮಾಡಬೇಡ್ರಿ. ಲೈಕು ಕಾಮೆಂಟು ಶೇರು ಇಷ್ಟ ಆಗಿದ್ರೆ ಮಾತ್ರ. ಹಾಗೇ ನನ್ನ ಕಡೆಯಿಂದ ಏನಾರ ಎಕ್ಸ್ಪೆಕ್ಟೇಷನ್ ಮಾಡೋಕೆ ಕುಂತಿದ್ರೆ ಹಿಂಗಲ್ಲ, ಹಿಂಗೆ ಮಾಡಬೇಕು, ಹಿಂಗೆ ಸ್ವಲ್ಪ ಏನಾರ ಇದು ಏನಾರ ಕೊಡೋದಿತ್ತು ಅಂದ್ರೆ ಕೊಡ್ರಿ. ನಾ ಅದನ್ನು ಪ್ರೀತಿಯಿಂದ ಸ್ವಾಗತಿಸಿ ನನ್ನ ವಿಡಿಯೋನ ಇನ್ನೂ ಸ್ವಲ್ಪ ಹೆಚ್ಚಿನ ಸಂಖ್ಯೆ ಜನರು ನೋಡಲಿ ಅಂತ ಆಶಯಿಸುತ್ತಾನೆ. ಏನಾರ ಮಾತಿನೊಳಗೆ ಅಥವಾ ಬೇರೆ ಕಡೆಯಿಂದ ಏನಾರ ಸೌಂಡ್ ಎಫೆಕ್ಟು ಅಥವಾ ಏನಾರ ಮಾತಿನಲ್ಲಿ ಏನಾರ ಆಗಿದ್ರೆ ಸ್ವಲ್ಪ ಹೇಳ್ರಿ, ನಾವು ತಿದ್ಕೊಂತೀವಿ. ಓಕೆ, ಯಾಕಂದ್ರೆ ಹೊಸ್ತಾ ಮಾಡಾಕೊಂತೀವಿ. ಹೌದಾ? ಹೇಳಿದ್ರೆ ಏನು ತಪ್ಪಲ್ಲ, ಹೇಳ್ರಿ. ಓಕೆ, ಈಗ ನೆಕ್ಸ್ಟ್ ವಿಡಿಯೋಗೋಸ್ಕರ ನೀವು ಕಾಯಬೇಕು. ಓಕೆ, ಬಾಯ್.